ಹಾಡು ಹಗಲೇ ಚಿನ್ನಾಭರಣ ಶಾಪ್ ಲೂಟಿ 25 ಕೋಟಿಗೂ ಅಧಿಕ ಬೆಲೆ ಬಾಳುವ ಆಭರಣಗಳು ದರೋಡೆ. ಬಿಹಾರದ ಆರಾದ್ನಲ್ಲಿ ತನಿಷ್ಕಾ ಚಿನ್ನಾಭರಣ ಅಂಗಡಿಯಲ್ಲಿ 25 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ನಗದನ್ನ ಕಳ್ಳರು ದರೋಡೆ ಮಾಡಿರುವಂತಹ ಭೀಕರ ಘಟನೆ ನಡೆದಿದೆ. ಘಟನೆ ಸಂಭವಿಸಿದಾಗ ಪೊಲೀಸರಿಗೆ ಹಲವು ಬಾರಿ ಕರೆ ಮಾಡಿದರೂ ಸಮಯಕ್ಕೆ ಸ್ಥಳಕ್ಕೆ ಆಗಮಿಸದೇ ಇರುವುದು ಟೀಕೆಗೆ ಗುರಿಯಾಗಿದೆ. ಮುಖ್ಯಮಂತ್ರಿ ತಮ್ಮನ್ನ ತಾವೇ ಅಥವಾ ಅವರ ಪಾರ್ಟಿಯ ನಾಯಕರು ಸುಶಾಸನ್ ಬಾಬು ಅಂತ ಬೆಂತಟ್ಟಿಕೊಳ್ಳುತ್ತಿದ್ದಾರೆ. ಆದರೆ ಅಸಲಿಗೆ ಬಿಹಾರದಲ್ಲಿ ಈಗ ಹಾಡು ಹಗಲೇ ದರೋಡೆಗಳು ನಡೆಯುತ್ತಿವೆ. ಇದಕ್ಕೆ ಉದಾಹರಣೆ ಇಂದು ಬಿಹಾರದ ಆರಾ ನಗರದಲ್ಲಿ ನಡೆದ ಚಿನ್ನಾಭರಣದ ಅಂಗಡಿ ದರೋಡೆ. ಒಟ್ಟು 25 ಕೋಟಿಗೂ ಅಧಿಕ ಬೆಲೆಯ ಆಭರಣಗಳು ದರೋಡೆಕೋರರು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಬಿಹಾರದ ಭೋಜಪುರ ಜಿಲ್ಲೆಯ ಆರಾ ನಗರದಲ್ಲಿರುವ ತನಿಷ್ಕಾ ಚಿನ್ನಾಭರಣ ಶಾಪ್ಗೆ ಬೆಳಿಗ್ಗೆ 10:30 ಸುಮಾರಿಗೆ ನುಗ್ಗಿದ ದರೋಡೆಕೋರರು ಸಿಬ್ಬಂದಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಬೆದರಿಕೆ ಒಡ್ಡಿದ್ದಾರೆ. ಯಾರಾದರೂ ಹೆಚ್ಚು ಕಮ್ಮಿ ಮಾತನಾಡಿದರೆ ಶೂಟ್ ಮಾಡೋದಾಗಿ ಹೆದರಿಸಿದ್ದಾರೆ. ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ಎಸ್ಕಾಂ ಸುಮಾರು 30 ನಿಮಿಷಗಳ ಕಾಲ ಶೋರೂಮ್ನಲ್ಲಿದ್ದ ದರೋಡೆಕೋರರು ಚಿನ್ನಾಭರಣದ ಜೊತೆಗೆ ಶಾಪ್ನಲ್ಲಿದ್ದ ನಗದು ಹಣವನ್ನು ಲೂಟಿ ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ನಿಂದ ಕೇವಲ 600 ಮೀಟರ್ ದೂರದಲ್ಲಿರುವ ದರೋಡೆ. ಅಚ್ಚರಿ ಆಘಾತಕಾರಿ ವಿಷಯ ಅಂದರೆ ಈ ಘಟನೆ ಆರಾನಗರದ ಪೊಲೀಸ್ ಸ್ಟೇಷನ್ನಿಂದ ಕೇವಲ 600 ಮೀಟರ್ ದೂರದಲ್ಲಿದ್ದ ಶಾಪ್ನಲ್ಲಿ ನಡೆದಿದೆ. ಇನ್ನು ಶಾಕಿಂಗ್ ಅಂದರೆ ಸುಮಾರು 30 ನಿಮಿಷಗಳ ಅವಧಿಯಲ್ಲಿ 20ಕ್ಕೂ ಹೆಚ್ಚು ಶಾಪ್ ಸಿಬ್ಬಂದಿ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ಲತೀಫ್ ಅಂತೆ ತಡವಾಗಿ ಆಗಮಿಸಿದ್ದಾರೆ ಎಂದು ಶಾಪ್ ಸಿಬ್ಬಂದಿ ಆರೋಪಿಸಿದ್ದಾರೆ.